ಹೇಳಿ ಗೈಸ್, ಈ ಥರ ರೆಡಿ ಮಾಡಿದ್ದೀನಿ. ನಮ್ಮಮ್ಮ ಹಿಡ್ಕೊ ಕೂತವ್ರೆ, ನಮ್ಮ ದೊಡ್ಡಮ್ಮ. ನಮ್ಮ ಟೇಬಲ್ ಎಲ್ಲ ಜೋಣಿಸಿಟ್ಟಿದ್ದೀನಿ. ಸೊ ಇದು ದೇವಸ್ಥಾನ ಬೆಳಗ್ಗೆ ನಮ್ಮ ಅಜ್ವಿಕು ಇವತ್ತು ಬಂದವನೇ ತಯಾರಿ ಮಾಡ್ಕೊಂಡಿದ್ದೀನಿ. ಪೂಜಿತೆ ಮಾವನವ್ರಿಗೆ ತುಂಬ ಹುಷಾರಿಲ್ಲ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು. ಸೊ ಪ್ರಿಪ್ರೇಷನ್ ರೆಡಿ ಆಗ್ತಾಯಿದೆ. ಸೊ ನೋಡ್ಬೋದು ಟೇಬಲ್ ಎಲ್ಲ ಜೋಣಿಸಿಟ್ಟಿದ್ದೀನಿ. ಇನ್ನೂ ಅದನ್ನೆಲ್ಲ ಸ್ಕ್ರೀನ್ ಕಟ್ಟಿಲ್ಲ. ಸೊ ಸೋಫಾ ಎಲ್ಲ ಈ ಥರ ಸೆಟ್ ಮಾಡಿದ್ದೀನಿ. ಮತ್ತು ಇದ್ರ ಕೆಲಸ ಎಲ್ಲ ಆಯಿತು. ಸೊ ನಾನು ಏನು ತಂದೆ ಅಂತ ಏನು ತೋರಿಸಿಲ್ಲ, ಎಲ್ಲ ಹಂಗೆ ಎತ್ತಿಟ್ಟಿದ್ದೀನಿ. ಇದು ಹೂವು. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಣ್ಣುಗಳು ಮತ್ತು ಏನೇನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಏನೇನು ಬೇಕು ಅದನ್ನೆಲ್ಲ ತರಕಾರಿ ಪ್ರತಿಯೊಂದು ತಂದಿದ್ದೆ. ಸೊ ಅದನ್ನೆಲ್ಲ ಹಂಗೆ ಎತ್ತಿಟ್ಟಿದ್ದೀನಿ. ಅದೇ ನೋಡ್ಬೋದು ಈಗ ನೋಡಿ. ಸೊ ಇದು ದೇವಸ್ಥಾನ ಬೆಳಗೋವಿನ ಹಂಗೆ ಇಟ್ಟಿದ್ದೀನಿ. ಇವು ಎಲ್ಲ ಬೆಳಗಬೇಕು, ಎಲ್ಲ ದೇವಸ್ಥಾನ ಇರೋವಂಥವು. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ದೇವ್ರನ್ನೇ ಕ್ಲೀನ್ ಮಾಡಿಬಿಟ್ಟು ಅದು ಸ್ವಲ್ಪ ರೆಡಿ ಮಾಡಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿದ್ರೆ ಅಮ್ಮನ ಮುಖವಾಡ ರೆಡಿ ಮಾಡಬೇಕು. ಅಮ್ಮನ ಮುಖವಾಡ ಆಲ್ರೆಡಿ ರೆಡಿ ಇದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಷ್ಟೇ. ಯಾಕೆಂದರೆ ಹೋದ ವರ್ಷ ರೆಡಿ ಮಾಡಿಸ್ಕೊಬಂದಿದೆ. ಅದನ್ನೇ ಆ ಥರನೇ ಇಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತೀನಿ ನೀಟಾಗಿ. ಅಷ್ಟು ನೀರಲ್ಲೆಲ್ಲ ನೀಟಾಗಿ ತೊಳೆದು. ಸೊ ಫೈನಲಿ ಇದನ್ನೆಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಮಾಡಿದ್ದೀನಿ. ಇನ್ನು ಒಬ್ಬಟ್ಟು ಮಾಡಬೇಕು, ರವೆ ಉಂಡೆ ಮಾಡಬೇಕು. ಮತ್ತು ಏನು ತಿಂಡಿ ಮಾಡಿದೆ ಅಂತ ನಿಮಗೆ ತೋರಿಸಿಲ್ಲ. ಲಾಸ್ಟಲ್ಲಿ ತೋರಿಸ್ತೀನಿ. ಅಂದರೆ ನಮ್ಮಮ್ಮ ಬಂದು ಮಾಡಾದ್ಮೇಲೆ ತೋರಿಸ್ತೀನಿ ಎಲ್ಲ ಏನೇನು ಮಾಡಿದ್ದೀವಿ ನಾವು ಅಂತ. ಇಷ್ಟು ಇದನ್ನು ತಿಕ್ಕೋದೇ ಇರೋದು ಫ್ರೆಂಡ್ಸ್. ಇದನ್ನು ತಿಕ್ಬಿಟ್ರೆ ಈಗ ಇದನ್ನು ತಿಕ್ಕಬೇಕಿದೆ. ಇದನ್ನು ತಿಕ್ಕಿ ನೀಟಾಗಿ ಇದನ್ನೆಲ್ಲ ಮಾಡಿದ್ರೆ ಇಷ್ಟ ಬೇಗ ಬೇಗ ಆಗುತ್ತೆ. ಬೇಳೆ ಬೇರೆ ನೀಟಾಗಿ ಸಪ್ರೇಟಾಗಿ ತಿಕ್ಬಿಡ್ತೀನಿ ತೊಳೆದು. ಇಷ್ಟೆಲ್ಲ ಮಾಡಿಬಿಟ್ರೆ ಮುಕ್ಕಾಲು ಕೆಲಸ ಮುಗೀತು ಫ್ರೆಂಡ್ಸ್. ರಾತ್ರಿಯೆಲ್ಲ ಇವತ್ತೆಲ್ಲ ಜಾಗರಣೆ ಅಂತ ಹೇಳ್ಬೋದು. ಸೀರೆ ಉಡ್ಸೋದಿರ್ಬೋದು, ಪ್ರತಿಯೊಂದು ಎಲ್ಲ ನನಗೆಲ್ಲ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಯಾವ ಥರ ಸೀರೆ ಉಡಿಸ್ತೀನಿ ಏನು ಇರುತ್ತೆ ಅಂತ. ಕಂಟಿನ್ಯೂಸ್ ಈ ಬ್ಲಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಅಂದರೆ ಅಮ್ಮನ ರೆಡಿ ಮಾಡೋವರೆಗೂ ಬ್ಲಾಗ್ ಆಗ್ಬೋದು. ನೋಡೋಣ ಏನು ಇರುತ್ತೆ ಅಂತ. ಸೊ ಬನ್ನಿ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೋ ಗ್ಯಾಸ್ ಮೇಲೆ ಬಂತು. ಇದೆಲ್ಲ ರೆಡಿ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈಗ ಬಂದು 9 ಗಂಟೆ. ಇಷ್ಟು ರೆಡಿ ಮಾಡಿದ್ದೀನಿ. ನನ್ನ ತಮ್ಮ ಇದರಲ್ಲಿ ಎಕ್ಸ್ಪೋರ್ಟು, ಅದಕ್ಕೆ ಮಾಡ್ಕೊಡಪ್ಪ ಅಂತ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಹಿಡ್ಕೊ ಕೂತವ್ರೆ, ನಮ್ಮ ದೊಡ್ಡಮ್ಮ. ನಮ್ಮಮ್ಮ ಮನ್ಗವ್ರೆ, ಈಗ ಹೊರ್ಟಾಯ್ತವ್ರು ಊರ್ಗವರು. ಒಬ್ಬಟ್ಟು ಮತ್ತು ಒಬ್ಬಟ್ಟು ಬರೀ ಆಡ್ಸಿರೋದಲ್ವವ? ಆಡ್ಸಿರೋದು ಒಬ್ಬಟ್ಟು ರವೆ ಉಂಡೆ ಮಾಡೋದು. ಹಾಂ, ನನ್ನ ಮಗ ಮನ್ಗವನೆ. ಸೊ ಸೋಫಾ ಕಡೆಗೆ ಹಾಕಿ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತದೆ ಅಲ್ವ ದೀಪು? ಅಗ್ಲ ಕಾಣಿಸ್ತದೆ. ಸೊ ಮತ್ತು ಇದು ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಈ ಥರ ಚೆನ್ನಾಗಿ ರೆಡಿ ಮಾಡಿದ್ದೀನ ಅಂತ. ಸೊ ಇದು ಇನ್ನೂ ಒಂದು ಅಮ್ಮನವ್ರ ಸೀರೆ ಒಂದು ಉಡ್ಸಿಲ್ಲ. ಮತ್ತು ಇಷ್ಟನ್ನು ಮಾತ್ರ ತೋರಿಸ್ತೀನಿ. ನನ್ನ ಮಗಳು ದೇವ್ರ ಮನೇಲಿ ನನ್ನ ಮಗಳು ಬಿಟ್ಬಿಟ್ಟಿದ್ದೀನಿ. ನನ್ನ ದೇವ್ರ ಮನೆ ಡಿಪಾರ್ಟ್ಮೆಂಟ್ ನನ್ನ ಮಗಳು ಬಿಟ್ಬಿಟ್ಟಿದ್ದೀನಿ. ಬಟ್ ಎಲ್ಲ ಕ್ಲೀನ್ ಮಾಡಿದೆ. ದೇವ್ರ ಫೋಟೋನ ಕ್ಲೀನ್ ಮಾಡಿರಲಿಲ್ಲ. ಅದನ್ನು ನನ್ನ ಮಗಳು ಮಾಡ್ಕೊತಾವಳೆ. ಮತ್ತು ತುಪ್ಪದ ದೀಪಗಳ ಬತ್ತಿಗಳೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಅದ ಮಾಡ್ತಾವಳೆ. ನೋಡ್ಬೋದು ಎಲ್ಲ ಅದ ಮಾಡ್ತಾವಳೆ. ಇದೆಲ್ಲ ಆಯಿತು ಅಂದರೆ ಇನ್ನು ಅಮ್ಮನವ್ರ ಸೀರೆ ಒಂದು ರೆಡಿ ಮಾಡಬೇಕು. ಸೊ ಬಾಗಿಲು ತೊಳೆದಿಲ್ಲ ಇನ್ನು. ಬಾಗಿಲು ತೊಳೆದ್ಬಿಟ್ಟು ಸಗಣಿ ಹಾಕ್ಬಿಟ್ಟು ಸುಮಾರಾಗಿ ಹಾಕ್ತೀನಿ. ಮಳೆ ಬರ್ತಾಯಿದೆ ಅಂದರೆ ಸುಮ್ಮನೆ ಏನೋ ಶಾಸ್ತ್ರಕ್ಕೆ ಹಾಕ್ತೀನಿ ಅಷ್ಟೇ. ರಂಗೋಲಿಗೆ ಬಣ್ಣ ಬಿಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಹಂಗಾಗಿ ಇಲ್ಲ, ನೋಡೋಣ ಹೆಂಗೇನು ಅಂತ. ಏನು ಇವ್ನು ಮನ್ಗಿಸ್ಬೇಕಂತ ಹೇಳ ಮಗುನ. ಊಟ ಮಾಡೋದಿಲ್ಲ. ಸೊ ಅದೊಂದು ಆದರೆ ಕೆಲಸ ಆದಂಗೆ. ಸ್ವಲ್ಪ ನಾನು ಬೇಗ ಮನ್ಕೊಂಡ್ರೆ ಮತ್ತು ಬೆಳಗ್ಗೆ ಬೇಗ ಹೇಳಿ ಸರೋಗುತ್ತೆ. ಯಾಕೆ ಸ್ಕೂಲ್ಗೆ ಹೋಗ್ಬೇಡ? ಅಯ್ಯೋ ಇವ್ರನ್ನ ಕಳಿಸ್ಬಿಡ್ತೀನಿ ಫ್ರೆಂಡ್ಸ್. ನನ್ನ ಕೈಲಂತೂ ಆಗೋದಿಲ್ಲ. ಕಳಿಸ್ಬಿಡ್ದು ಇವ್ರನ್ನ. ಹೋಗ್ಬೇಡ ನೀನು. ಬಾಕಲು ತೊಳೆದಾದ್ಮೇಲೆ ಸೀರೆ ಎಲ್ಲ ರೆಡಿ ಮಾಡಾದ್ಮೇಲೆ ತೋರಿಸ್ತೀನಿ ಗೈಸ್ ಹೇಗೆ ಏನು ಅಂತ. ಸೊ ಬಂದು 3 ಗಂಟೆ ಈಗ ನೋಡ್ಬೋದು.
ಇದೆಲ್ಲ ಅಲಂಕಾರ ಮಾಡಿದ್ದೀನಿ. ಈಗ ಮೀಸಲು ನೀರು ತರಬೇಕು, ಅಂದರೆ ಅಮ್ಮನವ್ರಿಗೆ ಗಂಗೆ ಪೂಜೆ ಸಮಯ ತರಬೇಕು. ನಾವು ತರೋದು ಗಂಗೆ ಪೂಜೆ ಮಾಡಿ ಬಾಗಿಲಲ್ಲಿಟ್ಟು ಗಂಗೆ ಪೂಜೆ ಮಾಡಿ ಆಮೇಲೆ ಒಳಗಡೆ ತಂದಿಟ್ಟು ಸೀರೆ ಉಡಿಸು ರೆಡಿ ಮಾಡೋದು. ಆ ಥರ ಮಾಡ್ತೀವಿ ನಾವು ವರಮಹಾಲಕ್ಷ್ಮಿ ಹಬ್ಬನ. ಸ್ಟಾರ್ಟಿಂಗಿಗೆ 3 ಗಂಟೆ, ಈಗ 4:15 5:30 ಗಂಟೆ ಪೂಜೆ ಟೈಮ್ ಚೆನ್ನಾಗಿದೆ ಅಂದಿದ್ದಲ್ಲ, ಹಂಗಾಗಿ ಅಷ್ಟರಲ್ಲೇ ರೆಡಿ ಮಾಡ್ಕೊಬೇಕು. ನೋಡ್ಬೋದು ನಾನು ಎಲ್ಲ ಪೂಜೆ ತಯಾರಿ ಮಾಡ್ಕೊಂಡಿದ್ದೀನಿ. ಪೂಜೆ ತಯಾರಿ ಮಾಡಿದ್ದೀನಿ ಇದೆಲ್ಲ. ಸೊ ಸೀರೆನ ರಾತ್ರಿ ನಿಮಗೆ ತೋರಿಸಿಲ್ಲ, ಯಾಕೆ ಅಂತಂದರೆ ಸೀರೆ ಯಾವ ಥರ ನರಿಗೆ ಮಾಡಿದೆ ಅಂತ. ನಮ್ಮ ಮಾವನವ್ರಿಗೆ ತುಂಬ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದಾರೆ. ಹಂಗಾಗಿ ನಮ್ಮ ಮನೆಯವರು ಅಲ್ಲೇ ಇದ್ದಾರೆ. ಸ್ವಲ್ಪ ಬೇಜಾರಾಯಿತು, ಒಬ್ಬಳೇ ಮಾಡ್ತಾ ಇರೋದು ಪೂಜೆನ. ಹಾಗಾಗಿ ಅವ್ರು ಅಲ್ಲಿ ಆಸ್ಪತ್ರೆಯಲ್ಲಿ ಸೇರ್ಕೊಂಡಿದ್ದಾರೆ. ಹಿಂಸೆ ಆಯಿತು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದು, ಬೇಜಾರಾಗಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಸೀರೆ ಉಡ್ಸೋದು ಹಿಂಗೆ ತೋರಿಸ್ತೀನಿ. ಈ ಸಮಯ ಬಂದು 3 ಗಂಟೆ, ಕರೆಕ್ಟಾಗಿ 3 ಗಂಟೆ ಆಗಿದೆ ಫ್ರೆಂಡ್ಸ್. ಈಗ ಬೇಗ ಪೂಜೆ ಮಾಡೋಣ ಬನ್ನಿ. ನಾವು ಕಳಶ ಪೂಜೋದು ಯಾವ ಥರ ಅಂತಂದರೆ, ನಾನು ಯಾವಾಗಲೂ ಮಾಡೋದು ನನಗೆ ನಾವು ಫಸ್ಟ್ ಟೈಮ್ ನಾನು ಮಾಡಿದ್ದು ಯಾವ ಥರ ಇಲ್ಲ ಅಂದರೂ ಈಗ ನಾನು 20 ವರ್ಷದಿಂದ ಮಾಡಿದ್ದೀನಿ. ಅಂದರೆ ನನಗೆ 15 ವರ್ಷ 16 ವರ್ಷದಿಂದನೂ ಮಾಡಿದ್ದೀನಿ. ನನಗೆ ಅದು ತುಂಬ ಇಷ್ಟ ಅಮ್ಮನ ಪೂಜೆ ಮಾಡೋಕ್ಕೆ. ಹಂಗಾಗಿ ಸಿಂಪಲಾಗಿ ಸ್ಟಾರ್ಟಿಂಗ್ ಮಾಡಿದ್ದು ನಾನು. ಅಂದರೆ ಒಂದು ಚೊಂಬ ನೀರಿಟ್ಟು ಕಾಯಿ ಇಟ್ಟು ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು ನಾನು. ಹಂಗಾಗಿ ನನಗೆ ನಮ್ಮ ಮನೆ ಹತ್ರ ಎಲ್ಲ ಮಾಡ್ತಿದ್ರಲ್ಲ, ಆ ರೀತಿಯಿಂದ ಒಬ್ಬರ ಹತ್ರ ಕೇಳಿಕೊಂಡು ಮಾಡಿರುವಂಥದ್ದು. ನಾನು ಯಾವಾಗಲೂ ಅಷ್ಟೇ, ನನಗೆ ಬೇರೆ ಥರ ಈ ಗೊಂಬೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಗಂಗೆ ಪೂಜೆ ಮಾಡೋದು ಫಸ್ಟ್ ನಾವು ಮೀಸಲು ನೀರು ಥರನೇ ತಂದು ಗಂಗೆಯನ್ನು ವಸ್ತು ಮೇಲಿಟ್ಟು ಅದಕ್ಕೆ ನಾವು ಅದರಲ್ಲಿ ಗೋಮತಿ ಚಕ್ರ, ತಾವರೆ ಬೀಜ ಮತ್ತು ಕವಡೆ ಮತ್ತು 1 ರೂಪಾಯಿನ ಕಾಯಿನೂ ಇಲ್ಲಾಂದರೆ 5 ರೂಪಾಯಿನ ಕಾಯಿನ ಹಾಕ್ತೀವಿ. ಜೊತೆಗೆ ಗುಲ್ಗಂಜಿ ಮತ್ತು ಲವಂಚ ಬೇರು ಮತ್ತು ದ್ರಾಕ್ಷಿ ಗೋಡಂಬಿ, ಒಂದು ಸ್ವಲ್ಪ ಕಲ್ಸಕ್ಕರೆ, ಒಂದು ಖರ್ಜೂರ, ಇಷ್ಟನ್ನು ಹಾಕಿ ನಾವು ಅದೇ ದ್ರವ್ಯಗಳೆಲ್ಲ ಹಾಕಬೇಕು ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲನೂ ಹಾಕಿ ಜೊತೆಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಮಾಮೂಲಿ ಕಳಶ ಯಾವ ಥರ ಪೂಜೆ ಮಾಡ್ತಾರೋ ಹಂಗೆ ಹೊಸ್ಲು ಮೇಲೆ ಇಟ್ಟು ನಾನು ಪೂಜೆ ಮಾಡುವಂಥದ್ದು. ಹಣ್ಣು ಕಾಯಿ ಎಲ್ಲ ಮುರಿದು ಹೊಸ್ಲಲ್ಲೇ ನಾನು ಅಮ್ಮನ ಪ್ರತಿಷ್ಠಾಪನೆ ಥರ ಮಾಡಿ ಪೂಜೆ ಮಾಡ್ತೀನಿ. ನಾನು ಮಾಡುವಂಥದ್ದು. ಕೆಲವರು ಬೇರೆ ಬೇರೆ ಥರ ಮಾಡ್ತಾರೆ. ನನಗೆ ಈ ಥರನೇ ನನಗೆ ಅನಿಸುತ್ತೆ ಒಂದ್ಸತಿ. ನನಗೆ ಅದೇನೋ ಹಂಗೆ ಆ ಥರ ಮನಸ್ಸೇ ಬರೋಲ್ಲ. ಅಂದರೆ ಅಪ್ಪ ಮಾಡ್ತಾರೆ ಅನಿಸೋದೇ ಇಲ್ಲ ನನಗೆ. ಏನಾದರೂ ಅಲ್ಲೇ ಬಂದು ಅಮ್ಮನ್ನ ತಗೊಂಡೋಗಿ ಬೆಳಗಿನ ಜಾವ 3 ಗಂಟೆ, ನಾವು ಯಾವಾಗಲೂ ನಾನು ಬೆಳಗಿನ ಜಾವ 4:30 ಎಷ್ಟು ಗಂಟೆಗಾದ್ರೂ ಸರಿ, ಒಟ್ಟಿನಲ್ಲಿ ಪೂಜೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದು ನಾನು ಪೂಜೆ ಯಾವಾಗಲೂ. ಸೊ ಆ ಥರ. ಆಮೇಲೆ ಅಲ್ಲಿಂದ ಬಂದು 9 ಹೆಜ್ಜೆ ಇಡಬೇಕು ಅಂತ ಹೇಳ್ತಾರೆ. ನಂಗೆ ಅದು ಹೆಂಗೆ ಹೇಳ್ಕೊಟ್ಟಿದ್ದಾರೆ ಸ್ಟಾರ್ಟಿಂಗಿಂದ ಅದೇ ಥರ ಪ್ರೊಸೀಜರಲ್ಲಿ ಮಾಡ್ತಿದ್ದೀವಿ ನಾನು ಇವಾಗಲೂ ಅಷ್ಟೇ. ಹಂಗಾಗಿ ಸೊ ನಾನು ಅಲಂಕಾರ ಮಾಡಿದ್ದೆ. ಅಲ್ಲಿಗೆ ಕಳಶನ ತೆಂಗಿನ ಬಿನಿಗೆನ ತೊಗೊಂಡಾಗ ಅಲ್ಲಿ ಇಟ್ಟೆ. ಅಲ್ಲಿಂದ ನಾನು ಸೀರೆ ಉಡಿಸೋದು. ಅಂದರೆ ಸೀರೆ ಇಲ್ಲ, ನಾನು ಸ್ವಲ್ಪ ಸಿಂಪಲಾಗೇ ಉಡಿಸ್ತೀನಿ. ಯಾಕೆಂದರೆ ನೀವು ಹೇಳೋ ಹಂಗೆ ಬೇರೆ ಥರ ಅದೇ ಅಮ್ಮನವ್ರನ್ನ ಅಷ್ಟಲಕ್ಷ್ಮಿ ಕೂತ್ಕೊಳ್ಳೋ ರೀತಿಯೆಲ್ಲ ಮಾಡ್ಬೋದು. ಬಟ್ ಅದನ್ನು ಅಂದರೆ ಕೆಳಗಡೆ ಅಕ್ಕಿ ಹಾಕಿ ಅದೆಲ್ಲ ನನಗೆ ಅದು ಇಷ್ಟ ಆಗೋಲ್ಲ. ಯಾಕೆ ಅಂತಂದರೆ ಅದೊಂದು ಇದೊಂದು ಅಂತ ಬೇರೆ ಬೇರೆ ಥರ ಆಗುತ್ತೆ. ಈಗ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ. ಈಗ ಇನ್ನೊಂದು ಏನಾದ್ರೂ ಈಗ ಬೆಳ್ಳಿ ಚೊಂಬಿಟ್ಟು ಇಲ್ಲಾಂದ್ರೆ ಹಿತ್ತಾಳೆದನ್ನ ಇಡ್ಬೋದು. ನಮ್ಗೆ ಹತ್ರ ಆ ಥರ ಶಕ್ತಿ ಇಲ್ಲ. ನಾವು ಬಿನ್ಗೆಲೆ ಮಾಡಬೇಕು. ಹಂಗಾಗಿ ನನಗೆ ಕಂಫರ್ಟಬಲ್ ಅಂತ ಅನಿಸ್ತು. ನಮ್ಮ ಅಕ್ಕಿಗೆ ಯಾವತ್ತೂ ತುಂಬಿದ್ದಿಲ್ಲ ಕಳಶಕ್ಕೆ. ಯಾವಾಗಲೂ ನಾನು ನೀರನ್ನೇ ಗಂಗೆ ಪೂಜೆನೇ ಮಾಡಿ ತರೋದು ಮನೆ ಒಳಗಡೆ. ಸೊ ನಾನು ಈ ಥರ ಪ್ರೊಸೀಜರ್ ಮಾಡ್ತೀನಿ ಯಾವಾಗಲೂ. ಸೊ ನೋಡ್ಬೋದು ಈ ಥರ ಮಾಡಿ ಕೊನೆಗೆ ಸೀರೆನ ನಾನು ಸಿಂಪಲಾಗಿ ಉಡಿಸ್ತೀನಿ. ಯಾವ ಥರ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಏಕೆಂದರೆ ನನಗೆ ನಮ್ಮ ಮಾವನಿಗೆ ಹುಷಾರಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು. ನಮ್ಮ ಮನೆಯವರು ಬೇರೆ ಬಂದಿರಲಿಲ್ಲ. ಒಬ್ಬಳೇ ಬೇಜಾರಾಗೋಯ್ತು ನನಗೆ. ಏನಪ್ಪ ಮಾಡೋದು ಅಮ್ಮ, ನಾನು ಅಮ್ಮನೇ ನೆನೆಸ್ಕೊಂಡೆ. ಯಾಕಮ್ಮ ಈ ಥರ ಮಾಡಿದೆ ಈ ವರ್ಷ, ಯಾಕಮ್ಮ ಅಂತ. ಕೊನೆಗೆ ಫೈನಲಿ ಪೂಜೆ ಎಲ್ಲ ರೆಡಿ ಮಾಡೋದಕ್ಕೆ ನಮ್ಮ ಮನೆಯವರು ಬಂದರು. ನೋಡಿ ದೇವ್ರ ಸತ್ಯ ಅಂತ ಎಷ್ಟು ಗೊತ್ತಾ. ಆಮೇಲೆ ಇನ್ನೊಂದು ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ಅದು ನೆನಪಿಗೆ ಬಂದರೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಸೀರೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನನಗೆ ಗೊತ್ತಿರೋಷ್ಟು ಸೀರೆ ಉಟ್ಟಿಸಿದ್ದೀನಿ. ನಾನು ಯಾರ ಸಪೋರ್ಟು ಇಲ್ಲದೆ ನಾನು ಒಬ್ಬಳೇ ಮಾಡಿರುವಂಥದ್ದು ಎಲ್ಲನೂ. ಸೊ ಜೊತೆಗೆ ನನ್ನ ಮಗಳು ಸಪೋರ್ಟ್ ಮಾಡಿದ್ದಾಳೆ, ಇಲ್ಲ ಅಂತಲ್ಲ. ಬಟ್ 15 ಏನಂದ್ರೆ ಬೇರೆ ವಿಷಯಗಳೆಲ್ಲ ನನ್ನ ಮಗಳು ಸಪೋರ್ಟ್ ಮಾಡಿದ್ದಾಳೆ. ನಾನು ಈ ಥರ ಸ್ಯಾರಿ ಉಡಿಸಿದ್ದೀನಿ. ನಾನು ಹೂವನೂ ಅಷ್ಟೇ ಈ ಸತಿನೂ ಸಿಂಪಲಾಗಿ ಹಾಕಿರೋದು ಹೂವನ. ನಾನು ಹೂವು ತುಂಬ ಅಂದರೆ ನನಗೆ ಅಮ್ಮನಿಗೆ ಘಮ ಹೂವು ಎಲ್ಲ ಇಷ್ಟ. ಪಾರಿಜಾತ ಪ್ರತಿಯೊಂದು ಹೂವು ಇಷ್ಟ. ಬಟ್ ಬೆಂಗಳೂರು ಮಾರ್ಕೆಟ್ಗೆ ಹೋದರೆ ನೀವು ಹೇಳುವಂಗೆ ಎಲ್ಲ ಥರ ಸಿಗುತ್ತೆ. ಬಟ್ ರಾಮನಗರ ಮಾರ್ಕೆಟಲ್ಲಿ ಅಷ್ಟಕ್ಕಷ್ಟು ಸಿಕ್ಕಿಲ್ಲ ಹೂವು.
ತುಂಬ ರೇಟ್ ಇತ್ತು ಅಂದರೆ ತುಂಬ ರೇಟ್ ಇತ್ತು. ಮಲ್ಲಿಗೆ ಹೂನಾರಂತೂ ಇದನ್ನು ಮಾತಾಡ್ಸೋಕ್ಕೆ ಆಯ್ತಾ ಇರಲಿಲ್ಲ, ಏನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಅಂದರೆ ಅಮ್ಮನಿಗೆ ಉಡಿಸ್ಲೇಬೇಕಲ್ವ, ಅಮ್ಮನಿಗೆ ಮಾಡಲೇಬೇಕಲ್ವ. ಹಂಗಾಗಿ ಅಮ್ಮನಿಗೆ ಏನೇನು ಇಷ್ಟ, ಸ್ಫಟಿಕ ಇಷ್ಟ, ಮತ್ತು ಮಲ್ಲಿಗೆ ಹೂವು ಇಷ್ಟ, ಆಮೇಲೆ ಸೇವಂತಿಗೆ, ಅದೇ ಜಾಜಿ ಹೂವು, ಘಮ ಘಮನೂ ಹೂವೆಲ್ಲ ಇಷ್ಟ ಅಮ್ಮನಿಗೆ. ಅಂಥವು ಎಷ್ಟು ಆಗುತ್ತೋ ಅಷ್ಟು ಆ ಥರವೆಲ್ಲ ಸಾಧ್ಯ ತಂದಿದ್ದೀನಿ. ಮತ್ತು ಕನಕಾಂಬ್ರ ಹೂವು ನಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗಿ ತಂದಿದ್ದೀನಿ. ಅಂದರೆ ನನಗೆ ಏನು ಗೊತ್ತಾ, ನನಗೆ ಒಡವೆ ಥರ ಅಲಂಕಾರ ಮಾಡಿರ್ತೀನಿ, ಹೂವಲ್ಲಿ ಅಲಂಕಾರ ಮಾಡೋದು ತುಂಬ ಇಷ್ಟ ನನಗೆ. ಈಗಲೇ ಕಮ್ಮಿ, ನಾನು ಫಸ್ಟ್ ಅವಾಗೆಲ್ಲ ದಿಂಡು ತಂದು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಅಲಂಕಾರ ಮಾಡೋದು. ಬಟ್ ನನಗೆ ಈಗ ಟೈಮ್ ಇಲ್ಲ. ನೀವು ನೋಡ್ಬೋದು, ಹಿಂದಿನ ಬ್ಲಾಗಲ್ಲಿ ನೋಡ್ಬೋದು, ನಾನು ಮಾರ್ಕೆಟ್ಗೆ ಹೋಗಿದ್ದೆ ಲೇಟ್ ಆಗೋಯಿತು. ಬೇಗನೆ ಹೋಗಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಕಲರ್ ಹೂವುಗಳೆಲ್ಲ ಸಿಗುವ, ಬಟ್ ನಾವು ಹೋಗಿದ್ದೆ ಲೇಟಾಗಿ ಹೋಗಿತ್ತು. ಹಾಗಾಗಿ ನೋಡಿ ಇಷ್ಟು ಈ ಥರ ಅಲಂಕಾರ ಮಾಡಿದ್ದೀನಿ. ಮತ್ತು ನಾನು ಹೂವು ಒಡವೆನೂ ಅಷ್ಟೇ ಸಿಂಪಲಾಗಿ ಹಾಕ್ತೀನಿ. ನಿಜ ಹೇಳಬೇಕು ಅಂದರೆ ಅಷ್ಟು ಗ್ರ್ಯಾಂಡಾಗೇನೋ ಹಾಕಲ್ಲ, ಸಿಂಪಲಾಗಿ ಹಾಕ್ತೀನಿ. ನನಗೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಮ್ಮ. ಮತ್ತು ಹೋದ ವರ್ಷ ನಾನು ಮುಖವಾಡಕ್ಕೆ ನಾನು ಅಲಂಕಾರ ಮಾಡಿಸ್ಕೊಂಬಂದೆ ಚಿಕ್ಕಪೇಟೆಯಲ್ಲಿ ಹೋಗಿ. ಬೆಳ್ಳಿ ಮುಖವಾಡಕ್ಕೆ ಯಾವ ಅಮ್ಮನಿಗೆ ಯಾವ ಥರ ಕಿರೀಟ ಆ ಥರದ್ದೆಲ್ಲ ಅಲಂಕಾರ ಮಾಡಿಕೊಡ್ತಾರೆ. ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ನಾನು ಹೋಗಿ ಹೋದ ಸತಿನೇ ಅದನ್ನು ರೆಡಿ ಮಾಡಿಸಿದ್ದೆ. ಬಟ್ ಈ ಸತಿ ಏನು ಮಾಡಿದೆ, ಅದನ್ನು ನೀಟಾಗಿಲ್ಲ, ಅದೇನು ಗಮ್ಮ ಕೀಳ್ಬೋದು, ಬಟ್ ಬರಲ್ಲ, ಅದು ಜಾಸ್ತಿ ಇರುತ್ತೆ. ಅದನ್ನೇನು ಮಾಡಿದೆ, ನೀಟಾಗಿ ಅಷ್ಟು ನೀರಲ್ಲಿ ನೀಟಾಗಿ ಹುಣಸೆ ಹುಡಿ ಎಲ್ಲೆಲ್ಲಿ ನೀಟಾಗಿ ತೊಳಿಬೋದು, ಅದೆಲ್ಲ ಮುಖ ಎಲ್ಲ ತೊಳೆದು ನೀಟಾಗಿ ಅದೇ ಥರ ಮಾಡಿದೆ. ಅಮ್ಮ ತುಂಬ ಚೆನ್ನಾಗಿ ಕಾಣ್ತಿದ್ರು. ಮತ್ತು ಈಗ ನಾನು ಅರಿಶಿನ ಕುಂಕುಮ ಇಟ್ಟು ಗಂಧ ಇಟ್ಟು ಅಮ್ಮನ್ನ ಯಾವ ರೀತಿ ಅಲಂಕಾರ ಮಾಡಬೇಕು ಆ ಥರ ಅಲಂಕಾರ ಮಾಡಿದೆ. ತೆಂಗಿನಕಾಯಿ ಎಲ್ಲನೂ ಅಲಂಕಾರ ಮಾಡಿದೆ. ನನಗೆ ಈ ವರ್ಷನೇ ಬಟ್ ಟೈಮ್ ಸಿಕ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾಗೋಯ್ತು ಅಂತಂದರೆ ನನಗೆಲ್ಲನೂ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನೊಬ್ಬಳೇ ವೀಡಿಯೋ ಮಾಡಬೇಕು, ತಿರ್ಗಿ ನಾನು ಒಬ್ಬಳೇ ಕೆಲಸ ಮಾಡಬೇಕು, ನಾನು ಒಬ್ಬಳೇ ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಹಂಗಾಗಿ ನಾನು ಯಾವುದೂ ವೀಡಿಯೋನೂ ಮಾಡೋಕ್ಕೋಗಲ್ಲ, ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ನಾನು ಎಷ್ಟು ಬೇಕೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ನಿಮಗೆ ನಿಜವಾಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಮ್ಮನವರು ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಲಕ್ಷ್ಮೀ ಅಮ್ಮನವರು ಅಂದರೆ ಅಲ್ವಾ. ಸೊ ಹಿಂಗಾಗಿ ನಾನು ಈ ಥರ ಅಲಂಕಾರ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಂಗಾಗಿ ಟೈಮ್ ಎಷ್ಟು ನನ್ನ ಪ್ರಕಾರ 4:30 ಇಂದ 5:30, ನನಗೆ 5 ಗಂಟೆ ಅಷ್ಟರೊಳಗೆ ಎಲ್ಲನೂ ರೆಡಿ ಮಾಡಿದ್ದೆ. ಹಣ್ಣುಗಳಿಂದ ಹಿಡಿದು ಪ್ರತಿಯೊಂದು ಎಲ್ಲ. ಮತ್ತು ನಮ್ಮ ಮನೆ ದೇವರಿಗೆ ಎಲ್ಲ ನಮ್ಮ ಮನೆ ದೇವ್ರು ತಿರುಪತಿ ವೆಂಕಟಪ್ಪ ಅಲ್ವಾ, ಹಂಗಾಗಿ ಸೊ ಎಲ್ಲನೂ ಅಲ್ಲಿಂದನೂ ಎಲ್ಲ ರೆಡಿ ಮಾಡಿಕೊಂಡು ಫೈನಲಿ ಅಮ್ಮನವ್ರನ್ನ ಈ ಥರ ಕೊಂಡಿಸಿದ್ದೀನಿ. ಬಟ್ ದೂರದಿಂದ ನನಗೆ ಬೇಜಾರಾಗೋಯಿತು. ಈ ಸತಿ ಇನ್ನೊಂದು ಸತಿಗೆ ಹತ್ರದಿಂದನೇ ಹಿಡಿತೀನಿ, ಬಟ್ ನನಗೆ ಗೊತ್ತಾಗಲಿಲ್ಲ. ಕಾಣಿಸುತ್ತೆ ಅಂದ್ಕೊಬಿಟ್ಟೆ. ಬಟ್ ದೂರದಿಂದ ಹಿಡಿದ್ರೆ ಹತ್ರದಿಂದ ಹಿಡಿದ್ರೆ ಸೂಪರಾಗಿ ಕಾಣಿಸಿದ್ರು ಅಮ್ಮನವರು. ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡೋ. ಫೈನಲಿ ನಾನು ಈ ಥರ ರೆಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಮನೆ ಇದೆಲ್ಲ ಇನ್ನೂ ಯಾವ ಥರ ಟಿಪ್ಸ್ ಇದ್ದರೆ, ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಟಿಪ್ಸ್ ದಯವಿಟ್ಟು ಅದನ್ನು ಶೇರ್ ಮಾಡಿ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನನಗೆ ಗೊತ್ತಿರುವಂಥದ್ದೆಲ್ಲ ನಾನು ಇಟ್ಟಿದ್ದೀನಿ. ಅಲ್ಲಿ ಏನು ಇಟ್ಟಿನ ಹಣ್ಣುಗಳು ಇಟ್ಟಿರ್ತೀನಿ. ಮತ್ತು ಅಮ್ಮನವ್ರಿಗೆ ಏನೇನು ಇಷ್ಟ, ಚಕ್ಲಿ, ಚಿರೋಟಿ, ಕರ್ಜಿಕಾಯಿ, ಕೋಡುಬಳೆ ಇವೆಲ್ಲ ಮಾಡಿದೆ. ಸೊ ಇಂದ ಮನೆ ದೇವ್ರು ಪೂಜೆ ಮಾಡ್ತಾಯಿದ್ದೀನಿ. ಅಲ್ಲಿಂದ ಬಂದು ಅಮ್ಮನವ್ರಿಗೆ, ಯಾಕೆಂದರೆ ಫಸ್ಟು ಪತಿದೇವ್ರು ಮಾಡಿದ್ರು ಇಲ್ವಾ ಅಮ್ಮ ಹೊಲಿಗೆಯೋದು, ಹಂಗಾಗಿ ನಮ್ಮ ನಾರಾಯಣ ಪೂಜೆ ಮಾಡಿ ಅಮ್ಮನ್ನ ಅಮ್ಮನಿಗೆ ಪೂಜೆ ಮಾಡಿದೆ. ಸೊ ಇದು ಈ ಥರ ನಡೀತು ಪೂಜೆ. ತುಂಬ ಚೆನ್ನಾಗಾಯಿತು. ನಿಧಾನವಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡಿದೆ. ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ಅಷ್ಟು ಖುಷಿ ಆಯಿತು ನನಗೆ. ಈ ಪೂಜೆ ಮಾಡಿ ಅಲಂಕಾರ ಮಾಡುವಷ್ಟು ಖುಷಿ ತೆಗಿವಾಗಿರಲಿಲ್ಲ. ಯಾಕೆ ತುಂಬ ಬೇಜಾರಾಗ್ತಿದೆ, ಅಯ್ಯೋ ಅಮ್ಮನ ತೆಗಿತಾ ಇದ್ದೀನಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಅಂಟು ಮುಂಟು ಆಗುತ್ತೆ ಮಕ್ಕಳಿರೋ ಮನೇಲಿ. ನಾನೇ ಅದನ್ನು ಇದು ಮಾಡಿದೆ. ಸೊ ಈ ಥರ ನಾನು ಬೆಲ್ಲದಾರತಿ ಅಂತೆ, ತುಪ್ಪದ ಆರತಿ ಮತ್ತು ಗಂಧಕಡ್ಡಿ ಕರ್ಪೂರ ಧೂಪದ ಆರತಿ ಎಲ್ಲ ಥರದ ಆರತಿನೂ ಮಾಡಿಟ್ಟಿದೆ. ಸೊ ಈ ಥರ ಮಾಡಿ ನಿಧಾನಕ್ಕೆ ನನ್ನ ಮನಸಾರ ನನಗೆ ಯಾವ ಥರ ಇದೆ ಅದನ್ನೆಲ್ಲ ಪೂಜೆ ಮಾಡಿದೆ. ಫೈನಲಿ ನೋಡ್ಬೋದು. ಗೊಜ್ಜು ಮತ್ತು ಕಣ್ಕಳಿ ಕಲ್ಸಿಟ್ಟಿದೆ. ಒಬ್ಬಟ್ಟು ಸುಟ್ಟಿಲ್ಲ. ಫಸ್ಟು ಗೊಜ್ಜು ಮಾಡಿಬಿಡೋಣ ಅಂತ. ಏನು ಗ್ಯಾಸ್ ಏನೋ ಹೋಗ್ತಾಯಿದೆ ನೋಡಿ. ಸೊ ರೈಸ್ಗೆ ಇಟ್ಟಿದ್ದೀನಿ, ಅಮ್ಮ ಇಟ್ಟಿದ್ದಾರೆ. ಈಗ ಗೊಜ್ಜಿಗೆ ರೆಡಿ ಮಾಡ್ತಾರೆ. ತರಕಾರಿ ಹೆಚ್ಕೊತಾ ಇದ್ದೀವಿ. ಈಗ ನನ್ನ ಮಗನಿಗೆ ಜ್ವರ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಅಪ್ಪ ಅದು ಮುಳುಗೋಯ್ತದೆ, ಹಂಗೆಲ್ಲ ಮುಳುಗ್ಬಿಡುತ್ತೆ. ತರಕಾರಿ ಹೆಚ್ಕೊತಾ ಇದ್ದೀವಿ. ನಾನು ಮಾಮೂಲಿ ಗೊಜ್ಜು
ಹಾಂ ನೆನೆ ರಾತ್ರಿ ಮನಗಿದ್ನಂತೆ. ನಾವು ರಾತ್ರಿ ಮನಗ್ಲಿವಲ್ಲ ಅದಕ್ಕೆ ರಾತ್ರಿ ನಾನು ಮನಗಿದೆ ಅಂತ ಹೇಳ್ತಾನೆ. ಅಯ್ಯವ್ವ ಕಾಲು ಹಿಡ್ಕೊಂಬಿಟ್ಟವೆ. ತರಕಾರಿ ಹೆಚ್ಕೊಂಡು ಗೊಜ್ಜು, ನುಗ್ಗೆಕಾಯಿ ಸಾಂಬಾರು, ರೈಸು ಇಷ್ಟು ಮಾಡೋಣ. ಫಸ್ಟು ಅವನು ಡ್ಯೂಟಿಗೆ ಟೈಮ್ ಆಯ್ತು ಹೋಯ್ತೀನಿ ನಾನೀಗ ಅಂತವನೆ. ಅಷ್ಟರಲ್ಲಿ ಇಷ್ಟು ಮಾಡಬೇಕು. ನಮ್ಮ ಅಜ್ವಿಕು ಇವತ್ತು ಬಂದವನೇ ಹಬ್ಬ ಮಾರಕ್ಕೆ. ಹಾಂ 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 ನಿಮ್ಮ ಮಾತಾಡ್ಸಕ್ಕೆ ಹೋಗಿದ್ದಾ? ಹಾಂ ಮಾತಾಡ್ಸಕ್ಕೆ ಹೋಗಿದ್ದಪ್ಪ. ಕರ್ಬೋದವರಾದ್ರು ನಮ್ಮ ಖುಷಿನ ಸರಿ ಸೈಲೆಂಟ್ ಆಗಿರ್ತಾಳೆ. ಇಲ್ಲಿ ಸೈಲೆಂಟು, ಮನೇಲಿ ವೈಲೆಂಟು. ಅವೆಲ್ಲ ಹೇಳ್ಬಾರ್ದು. ಇಲ್ಲಿ ಹೇಳ್ಕೊಳ್ರಿ, ಅಲ್ಲೇನು ಹೋಗಿ ಏನು ಚಾಡಿಗಿಡಿ ಏನು ಹೇಳ್ಬೇಡ್ರಿ. ಒಬ್ಬಿಟ್ಟು ನೈವೇದ್ಯಕ್ಕಿನ್ನೂ ಇಟ್ಟಿಲ್ಲ, ಈಗ ಇರ್ತಾವ್ರಿ ಬೇಸಿ. ಅಂತ ಅಮ್ಮನಿಗೆ ಅರ್ಜೆಂಟು, ಇನ್ನೂ ಇಟ್ಟಿಲ್ಲ. ಏನಾ ನೀವು ಅವೆಲ್ಲ ಇಟ್ಟಿದ್ದೀನಿ, ತೆಗಿಲಿ ಭಯ ಆಗೋಯ್ತು. ಸೊ ನಾನು ಈ ಥರ ಅಡುಗೆ ಎಲ್ಲ ಮಾಡಿ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿದೆ. ಸೊ ಇದೆಲ್ಲ ಅಡುಗೆ ಎಲ್ಲ ಆದಮೇಲೆ ಸಂಜೆ ಪೂಜೆ. ಇದು ಸಂಜೆ ತುಂಬ ಅಂದರೆ ತುಂಬ ಮಳೆ ಫ್ರೆಂಡ್ಸ್, ಅದೇ ಬೇಜಾರಾಗೋಯ್ತು ನನಗೆ. ಹಂಗೂ 5:45 ಗಂಟೆಗೆ ಸ್ಟಾರ್ಟ್ ಮಾಡಿ ಪೂಜೆನ ನಾನು. ಯಾಕೆ ಜನಗಳನ್ನ ಕರಿಬೇಕಲ್ಲ, ಯಾಕೆಂದರೆ ನಮ್ಮೂರು ಹಳ್ಳಿ ಆಗಿರೋದ್ರಿಂದ ಜನ ಜಾಸ್ತಿ ಬರ್ತಾರೆ. ಅಂದರೆ ಜನ ಹೇಳಲೇಬೇಕು, ನಾವು ಒಬ್ಬರು ಬಿಟ್ಟು ಒಬ್ಬರು, ಒಂದು ಬೀದಿ ಅಂದರೆ ಒಂದು ಬೀದಿಗೆ ಹೇಳಲೇಬೇಕು. ಆ ಥರ ಎಲ್ಲೋ ಒಂದು ಕಡೆ ಒಬ್ರಿಗೆ ಹೇಳೋಂಗಿಲ್ಲ. ಸೊ ಇಲ್ಲಿ ಪದ್ಧತಿನೇ ಆ ಥರ ಹಳ್ಳಿಗಳಲ್ಲಿ. ಹಂಗಾಗಿ ನಮ್ಮ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಏನು ಮಾಡೋದು, ಬೇಗ ಬೇಗ ಕರಿಯೋಣ ಅಂದ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ನಾನು ಕರಿಯೋಕ್ಕೆ ಹೊರಟೆ. ಸೊ ನಾನು ತಾಂಬೂಲ ಏನೇನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಡ್ತೀನಿ ಸಿಂಪಲಾಗಿ. ನಾನು ಕವರ್ ಪ್ಯಾಕ್ ಮಾಡಿದ್ದೀನಿ, ಬಟ್ ಅದನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಹೇಳ್ತಲ್ವ, ಒಬ್ಬಳೇ ಮಾಡಬೇಕು, ಎಲ್ಲ ಮಾಡಬೇಕು, ಅದೇ ಹಿಂಸೆ ಆಗೋಯ್ತು ನನಗೆ. 2 ಬಾಳೆಹಣ್ಣು, ಎಲೆ ಅಡಿಕೆ, 2 ಬಳೆ ಮತ್ತು ಒಂದು ಕಾಯಿ, ಒಂದು ಸ್ವೀಟ್, ಈ ಥರ ನಾನು ತಾಂಬೂಲ ರೆಡಿ ಮಾಡಿ ಇಟ್ಟಿರೋವಂಥದ್ದು. ಸೊ ಮನೆಯೆಲ್ಲ ಪೂಜೆ ಎಲ್ಲ ಆದಮೇಲೆ ನಮ್ಮ ಅಮ್ಮನೂ ಹೊರಡ್ತೀನಿ ಅಂತ ರೆಡಿಯಾಗಿದ್ರು. ಯಾಕೆಂದರೆ ಮುಸ್ಸಂಜೆ ಆಯಿತು, ನಾನು ದೀಪ ಹಚ್ಬೇಕು ಹೋಗಿ ಅಂದ್ಬಿಟ್ಟು ಅವರು ಹೊರಟ್ಬಿಟ್ರು. ನಾನು ಪಲಾವೆಲ್ಲ ಮಾಡಿದೆ ತಿರ್ಗಾ, ಮತ್ತು ನಾನು ಅತ್ತೆ ಮನೆಗೆಲ್ಲ ಕೊಟ್ಟು ಕಳಿಸ್ಬೇಕಲ್ಲ ಅಂತ ಅವ್ರಿಗೂ ಮಾಡಿ ಕೊಟ್ಟು ಕಳಿಸ್ತಾಯಿದ್ದೀನಿ. ಮತ್ತು ನನಗೆ ಕೆಲಸ ಅದೇ ಜಾಸ್ತಿ ಆಗೋಯ್ತು. ನನಗೆ ವೀಡಿಯೋ ಮಾಡೋದೇ ಕಮ್ಮಿ ಆಗೋಯ್ತು. ಯಾಕಂದ್ರೆ ನಾನೇ ವೀಡಿಯೋ ಮಾಡ್ಕೊಬೇಕು, ಮತ್ತು ನಾನೇ ಸ್ವಲ್ಪ ಕೆಲಸನೂ ನನ್ನದೇ ಇರುತ್ತೆ. ಹಂಗಾಗಿ ಇಲ್ಲ ಹಿಂಸೆ ಆಗೋಯ್ತು ನನಗೆ. ಸೊ ಈ ಥರ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನನಗೆ ನೆಮ್ಮದಿ ಆಯಿತು, ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಇಷ್ಟು ಕವರ್ ಮಾಡಿದೆ, ಇಲ್ಲ ಅಂದರೆ ಒಂದು 20 ಕವರ್ ಮಾಡಿದ್ದೆ ನಾನು. ಬರ್ತಾರೆ ನಮ್ಮ ಮನೇಲಿ. ನಮ್ಮ ಕಡೆ ಹೆಂಗೆ ಗೊತ್ತಾ, ಹೇಳ್ತೀವಿ ಅಂದರೆ ತುಂಬ ಜನ ಹಿಂಗೆ ಲೆಕ್ಕ ಇಲ್ಲ, ಹೇಳ್ತೀನಿ ಕಂಟಿನ್ಯೂಸ್ ಆಗಿ ಹೇಳಬೇಕು. ಆ ಥರ ನಾನು ಮಾಮೂಲಿ ವರ್ಷ ಯಾವ ಥರ ಹೇಳ್ತಿದ್ದೋ ಆ ಥರನೇ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರಾ ಏನೂ ಇಲ್ಲ, ಕಮ್ಮಿನೂ ಇಲ್ಲ ಅಂತ. ಸೊ ನಮ್ಮಮ್ಮ ಹೊರಟು ಹಿಂಗೆ ಇದಾಗಿತ್ತು ಇವತ್ತಿನ ಬ್ಲಾಗು. ಬಂದವ್ರಿಗೂ ವೀಡಿಯೋ ಮಾಡಿಲ್ಲ ನಾನು, ಅರ್ಶಿನ ಕುಂಕುಮ ಕೊಡೋದೆಲ್ಲ ವೀಡಿಯೋ ಮಾಡಲಿ. ಯಾಕೆಂತಂದರೆ ನಾನು 6 ಗಂಟೆಲಿ ಹೋಗಿದ್ದಕ್ಕೆ ನಾನು ಬಂದಿದ್ದೆ 8 ಗಂಟೆ ಎಲ್ಲನೂ ಕರೆದು. ಯಾಕೆಂದರೆ ಅವರು ನಮ್ಗೆ ಅರ್ಶಿನ ಕುಂಕುಮ ಕೊಡ್ತಾರೆ, ಇನ್ನು ಅಕ್ಕಪಕ್ಕ ಇರೋರು ಬಂದು ಅರ್ಶಿನ ಕುಂಕುಮ ತೊಗೊತಾರೆ. ಅದನ್ನು ಬೇಡ ಅನ್ಬಾರ್ದಲ್ವ, ಹಂಗಾಗಿ ನಾನು ಬರೋದೇ ಲೇಟ್ ಆಗಿತ್ತು. ನಾನು ಕರೆದವರೆಲ್ಲ ನಾನು ಬರೋ ಅಷ್ಟರಲ್ಲಿ ತೊಗೊಂಡೇ ಹೊಂಟೋಗಿದ್ರು, ಯಾರೂ ಇರಲಿಲ್ಲ. ಲಾಸ್ಟಲ್ಲಿ ಮಾತ್ರ 3-4 ಜನ ಬಂದರು ಅಷ್ಟೇ ನಾನು ಬಂದಮೇಲೆ. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು